ರಾಜ್ಯಪಾಲರು ಕೂಡಲೇ ಸಹಿ ಮಾಡಬೇಕು. ವಕೀಲರ ಹೋರಾಟಕ್ಕೆ ಹೋರಾಟವನ್ನು ಈ ಮಹಾನಗರ ಸಭೆಯ ಮುನ್ನ ಸಮೇತ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀವಿ. ನಾನು ಧಾರವಾಡ ವಕೀಲ ಸಂಘದಲ್ಲಿ ಒಂದು ಸಭೆಯನ್ನು ಮಾಡಿ ಇನಾಮಸ್ ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿ ಈ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು, ಅದಕ್ಕೆ ನಮಗೆ ಸಂಬಂಧ ಅಂತ ಈಗಾಗಲೇ ನಾನು ಈ ಸತ್ಯಾಗ್ರಹಿಗಳಿಗೆ ನಾನು ಒಂದು ರೆಸಲ್ಯೂಷನ್ ಅನ್ನು ಕೊಟ್ಟಿದ್ದೇನೆ. ರಾಜಕಾರಣಿಗಳಿಗೆ ಧಿಕ್ಕಾರ ಧಿಕ್ಕಾರ. ಅಭಿವೃದ್ಧಿ ವಿಷಯದಲ್ಲಿ ನಿನ್ನ ಗಾಡಿ ಮಹಾನಗರ ಪಾಲಿಕೆ ಇರ್ಬೋದು, ಒಂದು ರಸ್ತೆ ಇರ್ಬೋದು, ಒಂದು ಸೇತುವೆ ಇರ್ಬೋದು, ಒಂದು ಕಚೇರಿ ಇರ್ಬೋದು, ಈಗಾಗಲೇ ಈ ನಮ್ಮ ರಾಜಕೀಯ ಹಿತಾಸಕ್ತಿ ಹುಬ್ಬಳ್ಳಿಗೆ ಹಂಚಿಕೊಂಡ್ಬಿಟ್ಟಿದೆ. ಧಾರವಾಡ ಜಿಲ್ಲೆ ಇದು 150 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ನಮ್ಮ ಸಂಘದ ಸದಸ್ಯರು ಸಾಕಷ್ಟು ಜನ ರಾಜಕೀಯದಿಂದ ಮುಖಂಡರಾಗಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಮತ್ತು ನ್ಯಾಯಾಧೀಶರಾಗಿದ್ದಾರೆ, ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದಾರೆ. ಏನು ಧಾರವಾಡದ ಜನತೆ, ಸಂಘ ಸಂಸ್ಥೆಗಳು ಈ ದಶಕಗಳಿಂದ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದು ನಮ್ಮ ಸಂಘ ಧಾರವಾಡ ವಕೀಲ ಸಂಘ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ. ನೋಡಿ, ಇದು ಧಾರವಾಡ ಜಿಲ್ಲೆ. ಈ ಧಾರವಾಡ ಜಿಲ್ಲೆಗೆ ಸಿಗಬೇಕಾದಂಥ ಸವಲತ್ತುಗಳು ಇವತ್ತಿನ ರಾಜಕಾರಣಿಗಳಿಂದ ಸಿಗ್ತಾ ಇಲ್ಲ. ಇದು ಜಿಲ್ಲಾ ಸ್ಥಾನ. ಕೇವಲ ಹುಬ್ಬಳ್ಳಿಯಲ್ಲಿ ರಾಜಕೀಯ ಹಿತಾಸಕ್ತಿ ಜಾಸ್ತಿ ಇದೆ. ಆ ರಾಜಕೀಯ ಹಿತಾಸಕ್ತಿಯಿಂದ ಎಲ್ಲ ಪಕ್ಷದವರು
ಅಲ್ಲೇ ಮನಿ ಮಾಡಿಕೊಂಡು ಹುಬ್ಬಳ್ಳಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ತಾವು ಹೇಳ್ತಾ ಇದ್ದೀರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೊಂದು ಅವಿಭಕ್ತ ಕುಟುಂಬ, ಒಪ್ಪುನು. ಆದ್ರೆ ಅದೇ ಹುಬ್ಬಳ್ಳಿಗೆ ಏನು ಸವಲತ್ತು ಕೊಡ್ತಾ ಇದ್ದೀರಿ, ಆದ್ರೆ ಧಾರವಾಡಕ್ಕೆ ಯಾಕೆ ಕೊಡ್ತಾ ಇಲ್ಲ? ಇದೇ ಕಾರ್ಪೊರೇಷನ್ ವಿಷಯದಲ್ಲಿ ವಾರಕ್ಕೆ ಒಮ್ಮೆ ಆದ್ರೂ ಸಹ ಅದು ಕಮಿಷನರ್ ಬರ್ತಾ ಇಲ್ಲ. ಈಗ ಧಾರವಾಡಕ್ಕೆ ಒಂದು ನ್ಯಾಯ, ಹುಬ್ಬಳ್ಳಿಗೆ ಒಂದು ನ್ಯಾಯ. ಇದಕ್ಕೆ ಮನಗಂಡು ಧಾರವಾಡದ ಜನತೆ, ಧಾರವಾಡದ ಎಲ್ಲ ಸಂಘ ಸಂಸ್ಥೆಗಳು ದಶಕಗಳಿಂದ ಇದೇನು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಪಕ್ಷದವರು ಈಗ ಈ ಹಿಂದೆ ಮುನ್ಸಿಪಲ್ ಕಾರ್ಪೊರೇಷನ್ದಲ್ಲಿ ಇನಾನಿಮಸ್ ರೆಸೊಲ್ಯೂಷನ್ ಮಾಡಿದ್ದಾರೆ, ಇಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತೇಳಿ. ಅದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅವಾಗ ಎಲ್ಲ ಪಕ್ಷದವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೀರಿ. ಎಲ್ಲ ಪಕ್ಷದವರು ಒಪ್ಪಿಗೆಯನ್ನು ಕೊಟ್ಟ ಮೇಲೆ ಈಗಿನ ಇದ್ದ ಸರ್ಕಾರ ಅದಕ್ಕೆ ಮಾನದಂಡಗಳನ್ನು ಪೂರೈಕೆ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅದನ್ನು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡಿ ಅದನ್ನು ರಾಜ್ಯಪಾಲರಲ್ಲಿ ಸಹಿಗಾಗಿ ಕಳಿಸಿದ್ದಾರೆ. ನನಗೆ ಬಂದ ಮಾಹಿತಿ ಪ್ರಕಾರ ಈ 11 ತಿಂಗಳ ಹಿಂದೆ ಅದನ್ನು ರಾಜ್ಯ ಸರ್ಕಾರ ಕಳಿಸಿದ್ದೈತೆ ಅಂತೇಳಿ ಗೊತ್ತಾಯ್ತು. ಇವತ್ತಿನವರಿಗೆ ಅದಕ್ಕೆ ಯಾಕೆ ಸಹಿ ಆಗಿಲ್ಲ ಗವರ್ನರ್? ಇದಕ್ಕೆ ಕೆಲವು ಕಾರಣೀಭೂತರದಾರ. ಈ ರಾಜಕೀಯ ಪಕ್ಷಗಳಂದ್ರೆ ಹೆಂಗಿದಾವ ಅಂತಂದ್ರೆ ತೋರಿಸೋದು ಒಂದು, ಮಾಡೋದು ಒಂದು ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ಮಹಾನಗರ ಪಾಲಿಕೆ ಜನತೆಗೆ ಬೇಕಿದು, ನಿಮ್ಮ ಪಕ್ಷಗಳಿಗೆ ಅಲ್ಲ, ಸರ್ಕಾರಕ್ಕೂ ಅಲ್ಲ. ಇದು ಜನತೆಗೆ ಬೇಕು. ಇದು ಜನತೆಯ ಹೋರಾಟ. ಈ ಜನತೆಯ ಹೋರಾಟದಲ್ಲಿ ಧಾರವಾಡ ವಕೀಲರ ಸಂಘ ಯಾವತ್ತೂ ಬೆಂಬಲ ಇದೆ. ಇದಕ್ಕೆ ರಾಜಕೀಯ ಪಕ್ಷಗಳು ಯಾವರೇ ಇರಲಿ ಅವರು ಅದನ್ನು ಕೂಡಲೇ ಗವರ್ನರ್ ಭೇಟಿಯಾಗಿ ಅದನ್ನು ಸಹಿ ಮಾಡಿಸ್ಬೇಕು. ಇಮಿಡಿಯೇಟ್ ಅದಕ್ಕೆ ಸೈನ್ ಆಗಿ ಇಂಪ್ಲಿಮೆಂಟ್ ಆಗಬೇಕು, ಗೆಜೆಟ್ ಆಗಬೇಕು. ಅಲ್ಲಿವರೆಗೆ ಈ ಹೋರಾಟವನ್ನ ನಾವು ಸ್ಟಾಪ್ ಮಾಡುವುದಿಲ್ಲ. ಯಾಕಂದ್ರೆ ಬೇಕಾಗಿದ್ದು ನಮ್ಮ ಜನತೆಗೆ, ನಮಗ ವಕೀಲರು ಬೇರೆ ಇಲ್ಲ, ಜನತೆ ಬೇರೆ ಇಲ್ಲ, ಸಂಘ ಸಂಸ್ಥೆಗಳಿಗೆ ಬೇಕು. ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ನಮಗೆ ಎದಕ್ಕೆ ಬೇಕು ಅನ್ನುವಂಥ ವಿಚಾರ ತಮ್ಮಲ್ಲಿ ಇರಬಹುದು. ನೋಡಿ, ಈಗ ನಮಗ ಈ ಜನತೆಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಹುಬ್ಬಳ್ಳಿಗೆ ಸಿಗಬೇಕಾದಂಥ ಸವಲತ್ತುಗಳು ಧಾರವಾಡಕ್ಕೆ ಸಿಗ್ತಾ ಇಲ್ಲ. ಇಲ್ಲಿ ಕಾರ್ಪೊರೇಷನ್ ಹೆಸರಿಷ್ಟೇ. ಇಲ್ಲಿ ಯಾವ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು ನಾವು. ಯಾಕೆ ನಾವೇನು ಅಂತದ್ದು ಮಾಡಿದೀವಿ? ನಮಗೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕು. ಅದಕ್ಕೆ ಕೂಡಲೇ ಗವರ್ನರ್ ಅನ್ನೋರವರು ಬೇಗನೆ ಸಹಿ ಮಾಡಿಸಿ ನಮಗದನ್ನ ಗೆಜೆಟ್ ಮಾಡಿಸಬೇಕು. ಇದು ಸರ್ಕಾರ ಹಾಗೂ ವಿರೋಧ ಪಕ್ಷದ ಕೆಲಸ, ಎಲ್ಲ ಪಕ್ಷದವ್ರದ್ದು ಕೆಲಸ ಇದು ನೀವು ಮಾಡುವಂತ ಕಾರ್ಯ. ಇದನ್ನು ನಿಮಗಾಗಿ, ನಿಮ್ಮ ವೈಯಕ್ತಿಕವಾಗಿ, ನಿಮ್ಮ ಕ್ರೆಡಿಟ್ಸ್ಗೋಸ್ಕರ ಇದನ್ನು ಬಡದಾಡಬೇಡ್ರಿ. ಅಭಿವೃದ್ಧಿ ವಿಷಯದಲ್ಲಿ, ಅದಕ್ಕೆ ಎಸ್ಪೆಷಲಿ ಅದು ಧಾರವಾಡದ ವಿಷಯದಲ್ಲಿ ವಕೀಲರ ಸಂಘ ಯಾವತ್ತೂ ಭಾಗಿಯಾಗ್ತದ. ಈ ಹೋರಾಟವನ್ನ ಇವರಿಗೇನು ಸ್ಟಾಪ್ ಮಾಡುವುದಿಲ್ಲ. ಇದಕ್ಕೆ ನಾವು ಬೆಂಬಲ ಕೊಡ್ತೇವೆ, ನಾವು ಸ್ವತಃ ಭಾಗಿಯಾಗ್ತೇವೆ ಅಂತೇಳಿ ಇವತ್ತಿನ ದಿವಸ ನಾ ಹೇಳ್ತೇವೆ. ಈಗ ಕೇಂದ್ರ ಸಚಿವರು ಪತ್ರ ಕಳಿಸುವ ಮೂಲಕ ಒಂದು ರಾಜ್ಯಪಾಲರಿಗೆ ಭೇಟಿಗೆ ಅವಕಾಶ ಕೊಡ್ತಾರೆ. ಇದೇನು ಪತ್ರ ಚಳವಳಿ, ಪತ್ರ ವ್ಯವಹಾರ ಹೆಂಗಾಗುತ್ತೆ ನೋಡಿ. ನೀವು ಪತ್ರ ಬರೀರಿ, ನೀವು ಕೂಡಿ ನಾವು ಹೇಳುವುದು ಇಷ್ಟೇ, ಎಲ್ಲ ಪಕ್ಷದವರು, ಜನ ಸರ್ಕಾರ ಮತ್ತು ವಿರೋಧ ಪಕ್ಷದವರು, ಕಾಂಗ್ರೆಸ್, ಬಿಜೆಪಿ, JDS ಎಲ್ಲ ಪಕ್ಷದವರು ಸ್ವತಃ ನೀವು ಗವರ್ನರ್ ಅಂತಲೇ ಹೋಗ್ರಿ, ಅದನ್ನು ಸಹಿ ಮಾಡಿಸಿಕೊಂಡು ಬಂದು ಇಮಿಡಿಯೇಟ್ ಇಂಪ್ಲಿಮೆಂಟ್ ಆಗುವಾಗ ನೋಡ್ಕೋಬೇಕು. ಇದು ಜವಾಬ್ದಾರಿ ಒಬ್ಬರದ ಅಲ್ಲ, ಎಲ್ಲರದು, ಎಲ್ಲ ಪಕ್ಷದವ್ರದ್ದು, ಎಲ್ಲ ಸರ್ಕಾರದವ್ರು. ಇಷ್ಟು ದಿನ ಅವರು ಬೃಹತ್ ಪಾಲಿಕೆ ಅಂತ ಹೇಳ್ತಿದ್ರು, ಈಗ ಹೋರಾಟ ತೀವ್ರಗೊಂಡು ಪತ್ರ ಬರೆದಿದ್ದಾರೆ. ಅದ್ರ ಬಗ್ಗೆ ಏನು ನೋಡಿ, ಅದೆಲ್ಲ ಗಿಮಿಕ್ಸ್, ರಾಜಕೀಯ ಒಂದು ಪ್ರೇರಿತ ಅವು. ಒಂದು ಉದಾಹರಣೆ, ಬೃಹತ್ ಮಹಾನಗರ ಪಾಲಿಕೆ ಅನ್ನಬೇಕಾಗಿತ್ತಂದ್ರೆ ಈ ಹಿಂದೆ ನೀವು ರೆಸೊಲ್ಯೂಷನ್ ಮಾಡೋ ಮುಂದೆ ಆಗಬೇಕಾಗಿತ್ತು. ಅವಾಗ ಆ ವಿಚಾರ ಯಾಕೆ ಬರಲಿಲ್ಲ? ಇವತ್ತಿನ ದಿವಸ ಇದನ್ನು ತಡೆ ಹಿಡಿಬೇಕು, ಇದನ್ನು ಮಾಡಿಕೊಡಬಾರದನ್ನೋ ಉದ್ದೇಶದಿಂದ ಸುಳ್ಳೆ ಒಂದು ನಮಗೆ ಕಣ್ಣು ಒರೆಸುವ ತಂತ್ರ ಮಾಡಿದ್ದಾರೆ ಅಂತ ಹೇಳಿ ಇವತ್ತಿನ ದಿವಸ ನೋಡಿ. ರಾಜ್ಯಪಾಲರು ಕೂಡಲೇ ಅದಕ್ಕೆ ಸೈನ್ ಮಾಡಿ ಅದು ಗೆಜೆಟ್ ಆಗುವವರೆಗೆ ನಮ್ಮ ಹೋರಾಟ ಇರ್ತದೆ. ಈಗ ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಅದನ್ನ ನಾವು ಈಗಾಗಲೇ ನಮ್ಮ ಹೋರಾಟದ ಸಮಿತಿ ಇದೆ, ಆ ಸಮಿತಿಯಲ್ಲಿ ನಾವು ನಿರ್ಧಾರ ಮಾಡ್ತೀವಿ. ಧಾರವಾಡ ಜನತೆಗೆ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಬೇಕು ಅಂತೇಳಿ ಜನರ ಕೂಗು. ಈ ಕೂಗಿಗೆ ಸರ್ಕಾರ ಸ್ಪಂದನೆ ಮಾಡೈತಿ.
ಆದ್ರೆ ಪರಿಪೂರ್ಣವಾಗಿ ಕೆಲಸ ಮಾಡಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅಷ್ಟೇ ಅಲ್ಲ, ಸಂಸದರು ಕೇಂದ್ರ ಸಚಿವರಾದ ಜೋಶಿ ಅವರು ಸಹ ಈಗ ಗವರ್ನರ್ ಕಡೆಯಿಂದ ನಾವು ಅಪಾಯಿಂಟ್ಮೆಂಟ್ ತಗೊಂಡಿದ್ದೇವೆ, ತಾವು ಬರಬೇಕು ಅಂತೇಳಿ ಅವ್ರು ಹೇಳಿದರು. ಲಾಡ್ ಅವರು ಹೋದ ವಾರ ಇಲ್ಲ ನಾವು ಸಹ ಸರ್ಕಾರದಿಂದ ಗೌರವಾನ್ವಿತ ರಾಜ್ಯಪಾಲರಿಗೆ ಅವಕಾಶವನ್ನು ಕೇಳ್ತೇವೆ, ನಾವು ಸಹ ಸರ್ಕಾರದ ವತಿಯಿಂದ ಅನೇಕರನ್ನ ಕರ್ಕೊಂಡು ಹೋಗ್ತೇವೆ, ಅಷ್ಟೇ ಅಲ್ಲ ಇಲ್ಲಿ ಸತ್ಯಾಗ್ರಹವನ್ನು ಮಾಡುವ ವೇದಿಕೆಯಲ್ಲಿ ಇರೋರನ್ನು ಕರ್ಕೊಂಡು ಹೋಗ್ತೇವೆ, ಪಕ್ಷಾತೀತವಾಗಿ ಎಲ್ಲರೂ ಕೂಡ್ದು ಹೋಗ್ತೇವೆ ಅಂದ್ರು. ಆದ್ರೆ ಒಂದು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ, ತಮ್ಮ ಮುಖಾಂತರ ಏನು ಹೇಳೋದು ಅಂದ್ರೆ, ಲಾಡ್ ಅವರು ಹೋದ ಮೇಲೆ ಇವತ್ತಿನವರೆಗೂ ಸಹ ಅವರಿಂದ ಒಂದು ಪತ್ರ ಬಂದಿಲ್ಲ. ಹಾಗಾದ್ರೆ ಸರ್ಕಾರದ ಜವಾಬ್ದಾರಿ ಗವರ್ನರ್ಗೆ ಫೈಲ್ ಹೊತ್ತಾಕ್ಬಿಟ್ರೆ ಮುಗಿದು ಹೋಯ್ತು ಅಂದ್ರೆ ಅದು ತಪ್ಪು ತಪ್ಪು ತಪ್ಪು. ಅದಕ್ಕೆ ಕೂಡಲೇ ಅವರು ಎಚ್ಚೆತ್ತುಕೊಂಡು ಇಲ್ಲಿ ಏನು ಜನರ ಬಯಕೆ ಇದೆ ಅದು ಪರಿಪೂರ್ಣವಾಗಿ ರಾಜ್ಯಪಾಲರು ಅಂತಿಮ ಅಂಕಿಯನ್ನ ತಮ್ಮ ಸಹಿಯನ್ನ ಹಾಕುವವರೆಗೆ ಈ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹವನ್ನ ಕೈ ಬಿಡುವ ಪ್ರಶ್ನೆ ಇಲ್ಲ. ಅದಕ್ಕೆ ಈಗ ಗೌರವಾನ್ವಿತ ಕೇಂದ್ರ ಸಚಿವರು ಅವ್ರು ಹೇಳಿದರು, ಇಲ್ಲ ನೀವು 5 ಜನ ಬನ್ನಿ, 19 ಅಥವಾ 20 ದಿನಾಂಕದಂದು ಸಮಯವನ್ನ ನಾವು ಹೇಳ್ತೇವೆ, ಅವಾಗ ಬರ್ರಿ ಅಂದ್ರು. ಈಗ ಲಾಡ್ ಅವರು ಸಹ ಹೇಳೋಗ್ಯಾರ, ಅದಕ್ಕೆ ಅವ್ರದ್ದು ಸಹ ಜವಾಬ್ದಾರಿ ಐತಿ, ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಐತಿ. ಅದಕ್ಕೆ ನಾವು ಹೋಗೋದು ಬಿಡೋದು ಆಮೇಲೆ. ಈಗ ಸರ್ಕಾರದವರು ಸಹ ಹಾಗೂ ಬಿಜೆಪಿಯವರು ಏನು ವಿರೋಧ ಮಾಡ್ತಾರ ಅಂತ ಜನ ಹೊಯ್ಕೊಳಕತ್ತಾರ. ಅದಕ್ಕೆ ನಾ ಏನ್ ಹೇಳ್ತೇವೆ ಅಂದ್ರೆ, ಇಲ್ಲೇ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹದಲ್ಲಿ ಇರೋರು ಏನ್ ಹೇಳ್ತೇವೆ ಅಂದ್ರೆ, ಸರ್ಕಾರದವ್ರು ನೀವು ನಿಮಗೆ ಯಾರು ಬೇಕು ಅವ್ರನ್ನ ಕರ್ಕೊಂಡು ಹೋಗ್ರಿ, ಬಿಜೆಪಿಯವರು ನಿಮಗೆ ಯಾರು ಅವ್ರು ಕರ್ಕೊಂಡು ಹೋಗ್ರಿ, ನಮಗೆ ಬೇಕಾಗಿದ್ದೇನಂದ್ರೆ ಅಂಕಿತ ರಾಜ್ಯಪಾಲರಿಂದ ಅದನ್ನ ಮಾಡಿಸ್ಕೊಡ್ಬೇಕು. ಇಲ್ಲದೆ ಹೋದ್ರೆ ಇದು ಉಗ್ರವಾಗಿ ಹೋರಾಟ, ಸತ್ಯಾಗ್ರಹ ಬಿಟ್ಟು ಉಗ್ರ ಹೋರಾಟ, ಹೈಕೋರ್ಟ್ ಹೇಗೆ ಹೋರಾಟ ಪ್ರಾರಂಭ ಮಾಡಿದ್ವಿ ಹಂಗ ಧಾರವಾಡ ಬಂದಲ್ಲ. ಇಲ್ಲಿ ಯಾವ ಶಾಸಕರು, ಮಂತ್ರಿಗಳು, ಸರ್ಕಾರದ ಪ್ರತಿನಿಧಿಗಳು ಇಲ್ಲಿ ಅಡ್ಡಾಡಕ ಬಿಡೋದಿಲ್ಲ ಅಂತ ಹೇಳ್ಬಯಸ್ತಾನೆ. ಬೇಕೇ ಬೇಕು, ಡಿಎಂಸಿ ಬೇಕು, ಬೇಕೇ ಬೇಕು, ಡಿಎಂಸಿ ಬೇಕು, ಬೇಕೇ ಬೇಕು. ಅಭಿವೃದ್ಧಿ ಹಿತದೃಷ್ಟಿಯಿಂದ ಏನೇನು ಬೇಡಿಕೆ ಇಟ್ಟಿದೆ ಮತ್ತೆ ಬೇರೆ ಅನುದಾನ? ಈಗ ನೋಡಿ, ಕೂಸು ಹುಟ್ಟಿದ ಮೇಲೆ ಅದು ಗಂಡ ಚಣ್ಣನ ಹಾಕೋದು, ಸ್ಕರ್ಟ್ ಹೊಲ್ಸೋದು ಅದನ್ನ ಮಾಡ್ತೇವೆ. ಈಗ ಅಂಕಿತ ಹಾಕಿದ ಮೇಲೆ ಇದನ್ನ ಈಗಾಗಲೇ ಸರ್ಕಾರ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಪ್ರಸ್ತಾವನೆಯನ್ನು ಕೊಟ್ಟಾರ. ಅದು ಮುಂದೆ ಹೆಂಗೆ ಅಂತೇಳಿ ಈಗ ನನ್ನ ಫೈಲ್ನಲ್ಲಿ ನಾವೆಲ್ಲ ಸ್ಟಡಿ ಮಾಡಿ ಇಟ್ಕೊಂಡವಿ, ಬೇಕಂದ್ರೆ ಅದನ್ನು ಕೊಡ್ತೇವೆ. ಇದಾದ್ಮೇಲೆ ಈಗ ಹಿಂದೆ 1956ರಲ್ಲಿ ರಾಜ್ಯಗಳ ಏನು ಪುನರ್ ವಿಂಗಡಣೆ ಆಯಿತು, ಆ ಸಂದರ್ಭದಲ್ಲಿ ಅದು ಆದ್ಮೇಲೆ ಯಾವ ರಾಜ್ಯ ಎಲ್ಲಿ ಹೋಗ್ಬೇಕು, ಅದಕ್ಕೆ ಸೀಮೆಯನ್ನ ನಿಗದಿಪಡಿಸ್ಬೇಕು, ಅದರ ಮೇಲೆ ಹಣದ ವ್ಯವಸ್ಥೆ ಹೆಂಗ, ನೀರಾವರಿ ವ್ಯವಸ್ಥೆ ಹೆಂಗ, ಸ್ಥಳ ಹೆಂಗ, ಅದೆಲ್ಲ ಮುಂದೆ. ಈಗ ಕೂಸು ಹುಟ್ಟಬೇಕು, ಆಮೇಲೆ ಕುಲಾಯಿನೋ ಚಣ್ಣನೋ ಅಂಗಿನೋ ಮಾಡ್ತೇವೆ. ಅದಕ್ಕೆ ಇದ್ರ ಬಗ್ಗೆ ರಾಜಕಾರಣಿಗಳು ಜನರ ದಿಕ್ಕು ತಪ್ಪಿಸ್ತಾರ. ಹಣಕಾಸು ಹಂಗೆ ಬರಬೇಕು, ಹಿಂಗೆ ಬರಬೇಕು, ಹಣ ಕೊಡೋರು ನೋಡಿ. ಅಕ್ಟ್ರಾಯ್ ಹೋದ್ಮೇಲೆ ಲೋಕಲ್ ಬಾಡೀಸ್ದು ಆರ್ಥಿಕ ಸಬಲತೆಯನ್ನ ಕಳ್ಕೊಂಡು ಬಿಟ್ಟಾರ. ಫಂಡ್ಸ್ ಬರಬೇಕು. ಹಾಗಾದ್ರೆ ಕೇಂದ್ರ ಸಚಿವರು ಫಂಡ್ ಕೊಡಬಹುದು, ಹೊಸದಾಗಿ ಮಾಡಿದಾಗ ಫಂಡ್ ಕೊಡಬಹುದು, ರಾಜ್ಯ ಸರ್ಕಾರನು ಫಂಡ್ ಕೊಡಬೇಕು. ಅದನ್ನೆಲ್ಲ ನಮ್ಗೆ ಗೊತ್ತೈತಿ. ಸುಮ್ಮನೆ ದಿಕ್ಕು ತಪ್ಪಿಸೋದು ಬಿಟ್ಟು ಈಗ ಅಂಕಿತವನ್ನ ಹಾಕಿಸ್ಲಿಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಸಚಿವರು ಯಾರು ಬೇಕು ಅವ್ರನ್ನ ಕರ್ಕೊಂಡು ಹೋಗಿ ಅಂಕಿತವನ್ನು ಹಾಕಿಸ್ಕೊಳ್ಳಿ ಅಂತೇಳಿ ನಮ್ಮ ವಿನಂತಿ. ಅದಕ್ಕೆ ಅವರಿಗೆ ದೇವರು ಬುದ್ಧಿ ಕೊಡ್ಲಿ ಅಂತೇಳಿ ಈಗ ಕಾಯಿ ಹೊಡಿದಲ್ಲ ಕರ್ತಾಕ್ರಿ. ಈಗ ದೇವ್ರ ಹತ್ರ ಹೋದಾಗ ನಾವು ಬೆಳ್ಕೊಳ್ತೇವೆ. ಈಗ ಏನಾಗೈತಿ, ಈ ಜನತಂತ್ರ ವ್ಯವಸ್ಥೆಯಲ್ಲಿ ಈ ಜನಪ್ರತಿನಿಧಿಗಳ ದೇವರಾಗಿ ಬಿಟ್ಟಾರ ನೋಡ್ರಿಪ್ಪ. ಅದಕ್ಕ ಅವ್ರಿಗೆ ಬುದ್ಧಿ ಕೊಡ್ಲಿ, ಕೂಡಲೇ ಅಂಕಿತವನ್ನ ರಾಜ್ಯಪಾಲರು ಹಾಕಲಿಕ್ಕೆ ಎಲ್ಲ ಪಕ್ಷದವರು ಸಹ, ಅವರು ಇವರಲ್ಲ, ವಿರೋಧಿ ಪಕ್ಷದವರು, ಅಧಿಕಾರದಲ್ಲಿ ಇರೋರು ಎಲ್ಲರೂ ಕೂಡಿ, ಎಲ್ಲ ಪಕ್ಷದವರು ಕೂಡಿ ದಯಮಾಡಿ ದೇವರಿಗೆ ಅವರಿಗೆ ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳಿ ಅವರ ತಿಳ್ಕೊಂಡು ಇದನ್ನ ಅವರಿಗೆ ಆಗುವುದು. ಮಾನವರು
ಎಲ್ಲರಿಗೂ ನಮಸ್ಕಾರ. ನಾವು ಧಾರವಾಡ ಕಿರಾಣಿ ವರ್ತಕ ಸಂಘದ ಅಧ್ಯಕ್ಷರಾದ ಶಿವಮೂರ್ತಿ ನಮ್ಮಲ್ಲಿ ಇವತ್ತು ನಾವು ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಬೇಕಂತೇಳಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಬೆಂಬಲಿಸೋದಕ್ಕೆ ನಾವೆಲ್ಲ ನಮ್ಮ ಸಂಘದಿಂದ ನಮ್ಮೆಲ್ಲ ವ್ಯಾಪಾರಸ್ಥರು ಕೂಡಿಕೊಂಡು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀವಿ. ನಮಗೆ ಧಾರವಾಡಕ್ಕೆ ಅತ್ಯವಶ್ಯವಾದ ಪಾಲಿಕೆ ಇದೆ. ಯಾಕಂದರೆ ವ್ಯಾಪಾರಸ್ಥರಿಗೆಲ್ಲ ಸಮಸ್ಯೆ ಭಾಳ ಆಗುತ್ತೆ. ಹುಬ್ಳಿಗೆ ಹೋಗಿ ಪ್ರತಿಯೊಂದು ಇಲ್ಲಿ ಏನು ಕೇಳಿದ್ರು ಹುಬ್ಳಿ ಹೋಗ್ಯಾರ, ಅಲ್ಲಿ ಹೋಗ್ಯಾರ, ಇಲ್ಲಿ ಹೋಗ್ಯಾರ ಅಂತ ಹೇಳ್ತಾರೆ. ಇಲ್ಲೇನು ಕೆಲಸ ಆಗೋದಿಲ್ಲ. ಆಮೇಲೆ ಕಂಪೇರ್ ಟು ಹುಬ್ಳಿ ಧಾರವಾಡ ಭಾಳ ಅಭಿವೃದ್ಧಿ ಆಗಬೇಕು. ರೆಸಿಡೆನ್ಷಿಯಲ್ ಏರಿಯಾ ಇದೆ ಇಲ್ಲಿ ಭಾಳ. ಕಮರ್ಷಿಯಲ್ ಹುಬ್ಳಿ ಇರ್ಬೋದು, ಬಟ್ ರೆಸಿಡೆನ್ಷಿಯಲ್ ಧಾರವಾಡ ಇದೆ. ರೆಸಿಡೆನ್ಷಿಯಲ್ಗೆ ಸವಲತ್ತುಗಳು ಏನು ಸಿಗಬೇಕು ಅದು ಸಿಗ್ತಾ ಇಲ್ಲ ಇಲ್ಲಿ ಕಾರ್ಪೊರೇಷನ್ ವತಿಯಿಂದ. ಅದಕ್ಕೆ ಪ್ರತ್ಯೇಕ ಪಾಲಿಕೆ ಮಾಡಿದರೆ ಏನು ಅನುಕೂಲ ಆಗುತ್ತೆ, ಎಲ್ಲ ರೀತಿ ಅನುಕೂಲ ಆಗ್ತೈತಿ. ಆದರೆ ಗೌರ್ಮೆಂಟ್ದಿಂದ ಏನು ಟೆಕ್ನಿಕಲಿ ಪ್ರಾಬ್ಲಮ್ ಏನದಾವ ಅದನ್ನೆಲ್ಲ ಅಧಿಕಾರಿಗಳು ಕೂತ್ಕೊಂಡು, ಸಚಿವರು, ಶಾಸಕರು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಪ್ರತ್ಯೇಕ ಪಾಲಿಕೆ ಕೊಡಿಸುವಂಥ ವ್ಯವಸ್ಥೆ ಮಾಡಿದರೆ ಅವ್ರಿಗೆ ನಾವೆಲ್ಲ ಧನ್ಯವಾದ. ಪಾಲಿಕೆ ಎದಕ್ ಬೇಕಂತಂದ್ರೆ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಮಲ್ತಾ ಇದ್ದು ಇವತ್ತಿನವರೆಗೂ ಧಾರವಾಡ ಅಭಿವೃದ್ಧಿ ಆಗಿಲ್ಲ. 100 ಕೋಟಿ ಬಂದ್ರೆ 80 ಕೋಟಿ ಅಲ್ಲಿ ತಗೋತಾರ, 20 ಕೋಟಿ ಇಲ್ಲಿ ಕಳಿಸ್ತಾರೆ. ಇಲ್ಲಿ ಕೇಳೋರ್ ದಿಕ್ಕಿಲ್ಲ. ಹುಬ್ಬಳ್ಳಿ ಒಳಗ ಹೆಚ್ಚಿನ ರಾಜಕಾರಣಿಗಳು ಅಲ್ಲಿ ಇರೋದ್ರಿಂದ ಪ್ರತ್ಯೇಕ ಪಾಲಿಕೆ ಆದ್ರೆ ನಮ್ಮ ಧಾರವಾಡ ಅಭಿವೃದ್ಧಿ ಆಗ್ತದೆ, ಏನು ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಪ್ರತ್ಯೇಕ ಪಾಲಿಕೆ ಬೇಕು. ಇದನ್ನ ಆಗ್ಲಿಕ್ಕೆ ತಡೆ ಹಿಡಿದವರು ಈ ಭಾಗದ ಎಲ್ಲರಿಗೆ ಜಾಹೀರಾತಾಗಿತ್ತದು. ನನ್ ಕೇಳೋ ಬದ್ಲಿ ಪೇಪರ್ನಾಗ ಬಂದೈತಿ, ಎಲ್ಲ ಬಂದೈತಿ ಈ ಸಂಸದರು ಅಂತೇಳಿ ಅದನ್ನ ಕೇಳೋ ಅವಶ್ಯಕತೆ ಇಲ್ಲ. ಈಗ ಅವ್ರ ತಿರ್ಗಾ ಗವರ್ನರ್ ಕಡೆ ಒಂದ್ ಲೆಟರ್ ತಗೊಂಡು 19-20 ತಾರೀಕಿಗೆ ಆಲ್ರೆಡಿ ನಮಗ ಎಲ್ಲ ಹೋರಾಟಗಾರ ಕರೆ ಬಂದದ. 19-20 ಸಹಿ ಮಾಡ್ತಾರ ಅಂತೇಳಿ ನಮ್ಮ ಹೋರಾಟಗಾರ ತೀರ್ಮಾನ ಹೋಗ್ಬೇಕೋ ಬೇಡ್ಬೇಕು ಇನ್ನೂ ಡಿಸೈಡ್ ಆಗಿಲ್ಲ. ಏನ್ ಅವ್ರ ಮಾಡಿಸ್ಕೊಂಡ್ ಬರ್ಬೇಕಂತೇಳಿ ತೀರ್ಮಾನ ಆಗಬಹುದು. ಕಾಂಗ್ರೆಸ್ ಸರ್ಕಾರ ಬರೀ ಇಲ್ಲಿ ಸಂಪುಟದೊಳಗೆ ಪಾಸ್ ಮಾಡಿ ರಾಜ್ಯಪಾಲರು ಕಳಿಸಿದ್ರೆ ಮುಗಿತೇನೆ ಕೆಲಸ ಇದೆ. ಕಾಂಗ್ರೆಸ್ ಸರ್ಕಾರ ಸಂಪುಟದೊಳಗೆ ಕೆಲಸ ಮಾಡಿದ ಕೆಲಸ ಮುಗಿದಿಲ್ಲ. ಅದು ಕೆಲಸ ಅವರು ಪ್ರಯತ್ನ ಮಾಡಿದರು. ಬಲಾಢ್ಯ ಈಗ ಸಂಸದೀಯ ಸಚಿವರು ಈ ಭಾಗದವರು ಅದನ್ನ ವಿರೋಧ ಮೇಲ್ಗಡೆ ಕೇಂದ್ರ ಸರ್ಕಾರ ಬಿಜೆಪಿ ಇರೋದ್ರಿಂದ ಗವರ್ನರ್ ಅವ್ರ ಮಾತು ಕೇಳೋದ್ರಿಂದ ಅದು ತಡೆ ಹಿಡ್ಲಾಗಿದೆ. ಈಗ ಎಲ್ಲರೂ ಕೊಡ್ತಾರೆ, ಎಲ್ಲರೂ ಕೊಡ್ಕೊಂಡು ನಾವು ಆಶಾಭಾವನೆ ಇದೀವಿ ಈ ಮಹಾನಗರ ಪಾಲಿಕೆ ಹಾಕಂತೇಳಿ. ಇಬ್ರು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಎಲ್ಲ ಕೊಡ್ಕೊಂಡು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಲಾಡ್ ಅವ್ರು ಹೇಳ್ಯಾರ ಎಲ್ಲವನ್ನು ಕರ್ಕೊಂಡು ಹೋಗ್ತೀನಿ ಈ ಭಾಗದ MLA ಅಂತ ಹೇಳ್ಯಾರ. ಎಲ್ಲ ಸರಿ ಆಕತ್ತಂತೇಳಿ ಆಶಾಭಾವನೆಯನ್ನು ಇಟ್ಕೊಂಡು ಹೋರಾಟಗಾರ ಜಿಲ್ಲಾವರಿ ಸಚಿವರು ಒಂದ್ ವಾರ ಅಂತ ಹೇಳಿ ಇನ್ನುವರೆಗೆ ಒಂದ್ ಪತ್ರ ಇಲ್ಲ, ಒಂದ್ ಭೇಟಿ ಇಲ್ಲ. ಅಲ್ಲ ಇರ್ಲಿ, ಜಿಲ್ಲಾವಾರ ಸಚಿವರು ಏನ್ ಸಮಸ್ಯೆ ಐತಿ ಗೊತ್ತಿಲ್ಲ, ವಿಭಾಗದವರು ಔಟ್ ಆಫ್ ಗೊತ್ತಿಲ್ಲ. ಜಿಲ್ಲಾವಾರ ಸಚಿವರ ಜೊತೆ ನಾ ಫೋನಿನ ಮುಖಾಂತರ ಮಾತಾಡಿ ತಮ್ಗೆ ಉತ್ತರ ಕೊಡಕ್ ಬಯಸ್ತೇನೆ. ಜಾಸ್ತಿ ವಿಭಾಗ ಬರೋದಿಲ್ಲ, ಜನದ ಕೊಟ್ರ ಅವ್ರ ಎಷ್ಟು ಮಂದಿ ಅಪಾಯಿಂಟ್ಮೆಂಟ್ ಮಾಡ್ಕೊತಾರ. ಇವತ್ತು ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಆಗ್ಬೇಕಂತಂದು ಏನು ಹೋರಾಟಕ್ಕೆ 4ನೇ ದಿನ. ಇವತ್ತು 4ನೇ ದಿನ ನಮ್ಗೆ ಒಳ್ಳೆಯ ಸುದ್ದಿ ಕೂಡ, ಒಳ್ಳೆಯ ಸಂದೇಶ ಕೂಡ ಬಂದಂಥದ್ದು. ಏನು ಹೋರಾಟಗಾರರು ಮತ್ತು ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಪಾಲಿಕೆ ಸದಸ್ಯರು ಮತ್ತು ಮುಖಂಡರುಗಳು ಸೇರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವರಿಗೆ ಮನವರಿಕೆ ಮಾಡಿ ಏನು ಮಹಾನಗರ ಪಾಲಿಕೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮೊನ್ನೆ ನಡೆದಂಥ GB ಏನವರು ಟರಾವ್ ಮಾಡಿ ಮತ್ತು ಬೃಹತ್ ಮಹಾನಗರ ಪಾಲಿಕೆ ಮಾಡುವುದು ಅಂತಂದು ಹೇಳಿ ಏನು ಹಾದಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ರು ಬಿಜೆಪಿ ಅವರು. ಇದಕ್ಕೆ ಪ್ರತ್ಯುತ್ತರವಾಗಿ ನಾವೆಲ್ಲ ಹೋಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವರಿಕೆ ಮಾಡಿದ್ವಿ. ಅದ್ರ ಪ್ರಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಈ ನಮ್ಮ ಗವರ್ನರ್ಗೆ, ರಾಜ್ಯಪಾಲರಿಗೆ ಅವರು ಪತ್ರದ ಮೂಲಕ ತಿಳಿಸಿ ಅವ್ರಿಗೆ ಸಂಪರ್ಕಿಸಿದಾಗ ಈಗ ನಮಗೆಲ್ಲ ಹೋರಾಟಗಾರರಿಗೆ 11:45 20ನೇ ತಾರೀಕಿಗೆ 11:45 ನಮಗೆಲ್ಲ ಕರೆ ಕೊಟ್ಟಿದ್ದಾರೆ. ನಾವೆಲ್ಲ ಹೋರಾಟಗಾರರು ಜೊತೆಗೆ ನಾವು ಕೂಡ ಹೋಗಿ ಅವ್ರಿಗೆ ಏನು ರಾಜ್ಯಪಾಲರು ನಮ್ಮ 100% ಅವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ಧಾರವಾಡ ಪ್ರತ್ಯೇಕ ಮಾಡಲಿಕ್ಕೆ
ಏನು ಕಡತನ್ನು ಕಳಿಸ್ಕೊಟ್ಟೈತಿ ಅದನ್ನ ಕೂಡಲೇ ಅವರು ಅಂಕಿತ ಹಾಕಿ ಅದನ್ನ ನಮ್ಮ ಧಾರವಾಡ ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಡ್ತಾರೆ. 100ಕ್ಕೆ 100ರಷ್ಟು ಐತಿ. ಇದು ನಮ್ಮ ಪ್ರಥಮವಾದ ಗೆಲುವು. 100ಕ್ಕೆ 100ರಷ್ಟು ನಮ್ಗೆ ಗೆಲುವು ಸಿಗ್ತೈತಿ. ಏನು ಹೋರಾಟ ಮಾಡ್ತಾ ಇದ್ರು ಹೋರಾಟಗಾರರಿಗೆ ಇದು ಪ್ರಥಮ ಗೆಲುವು, ಪ್ರಥಮ ಹೆಜ್ಜೆ. ಈಗ ಮುಂದಿನ ದಿವಸದಲ್ಲಿ ಬಹಳಷ್ಟು ಬೇಗ ಏನು ಹೋರಾಟಗಾರರಿಗೆ ಜಯ ಸಿಗ್ತೈತಿ. ಹೋರಾಟಗಾರರ ಜಯ ಸಿಗುವವರೆಗೂ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಪೊರೇಟರ್ಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಈ ಹೋರಾಟಗಾರರ ಬೆನ್ನಿಗೆ ನಿಲ್ತೀವಿ ಅಂತ ಈ ಸಂದರ್ಭದಾಗ ಹೇಳ್ತೀವಿ. ಈ ಬಿಜೆಪಿಯವರು ಡೋಂಗಿ ರಾಜಕಾರಣಿಗಳು, ಏನು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡುವಂತವ್ರಲ್ಲ. ಅವತ್ತೇನು ನಮ್ಮ ರಾಜ್ಯ ಸರ್ಕಾರ ಅಂಕಿತ ಹಾಕಿ ರಾಜ್ಯಪಾಲರು ಕಳಿಸ್ತು, ಧಾರವಾಡ ತುಂಬಾ ತಮ್ಮ ಬ್ಯಾನರ್ಗಳನ್ನು ಹಾಕೊಂಡ್ರು. ನಾವೇ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಮಾಡಿದ್ವಿ ಅನ್ನೋ ತರ ಶಾಸಕರಾದಂತ ಅರವಿಂದ್ ಬೆಲ್ಲದ್ರವರು ಮತ್ತು ಸಂಸದರು ತಮ್ಮ ಬ್ಯಾನರ್ಗಳನ್ನು ಹಾಕೊಳ್ಳುವಂತ ಕೆಲಸ ಮಾಡಿದ್ರು. ಯಾವಾಗ ಈಗ ಅವರ ಪಕ್ಷ ವಿರೋಧ ಪಕ್ಷ ಅವರೆಲ್ಲ ಪಕ್ಷದವರು ಸೇರಿ ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕ್ರೆಡಿಟ್ ಸಿಗುವಂತದ್ದು ಏನ್ ಆಗ್ತೈತೆ ಅಂತ ಗೊತ್ತಾಯ್ತು. ಅವರು ಇದನ್ನ ವಿರೋಧ ಮಾಡುವಂತ ಕೆಲಸ ಮಾಡಿ ಏನ್ ಬಿಜೆಪಿ ಅವರು ನಮ್ಮ ಧಾರವಾಡ ಜನತೆಗೆ, ಧಾರವಾಡ ಸಾರ್ವಜನಿಕರಿಗೆ ಏನು ಮೋಸ ಮಾಡುವಂತ ಕೆಲಸ, ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. 100ಕ್ಕೆ 100ರಷ್ಟು ಈ ನಮ್ಮ ಧಾರವಾಡ ಕ್ಷೇತ್ರದ ಜನ, ಈ ಧಾರವಾಡ ನಗರದ ಜನ ಅವ್ರಿಗೆಲ್ಲ ಬುದ್ಧಿ ಕೆಲಸಕ್ಕೆ ಬರುವಂತ ಚುನಾವಣೆ ಇರ್ಬೋದು, ಇನ್ನೊಂದಿರ್ಬೋದು, ಇವರಿಗೆ ಬುದ್ಧಿ ಕಲಿಸುವಂತ ಕೆಲಸ ಸಾರ್ವಜನಿಕರು ಮಾಡ್ತಾರ ಅಂತ ಈ ಸಂದರ್ಭದಾಗ ಹೇಳ್ತಾರೆ.